ತ್ರಿವರ್ಣ ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗಿನ ಬಂದ ತಾಜಾ ಸುದ್ದಿ, ಭಾರತೀಯ ಜನತಾ ಪಕ್ಷದಿಂದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ 6 ವರ್ಷಗಳ ಅವಧಿಗೆ ಪಕ್ಷದಿಂದ ಉಚ್ಚಾಟನೆ ಮಾಡಲಾಗಿದೆ. ಪಕ್ಷದ ಎಲ್ಲ ಪ್ರಾಥಮಿಕ ಸದಸ್ಯತ್ವದಿಂದಲೂ ಕೂಡ ಅವರನ್ನು ಉಚ್ಚಾಟನೆ ಮಾಡಿದ್ದು, ಅದಕ್ಕೆ ಶಿಸ್ತು ಸಮಿತಿಯ ಅಧ್ಯಕ್ಷರಾದಂತಹ ಓಂ ಪಾಠಕ್ ಅವರು ಸಹಿ ಹಾಕಿ ಪತ್ರವನ್ನು ಕಳಿಸಿದ್ದಾರೆ. ಬಿಜೆಪಿ ವಲಯದಲ್ಲಿ ಬಹಳ ದೊಡ್ಡ ಸಂಚಲನವನ್ನು ಉಂಟು ಮಾಡಲಿರುವಂತಹ ಈ ಸುದ್ದಿ ಬಹಳ ಸ್ಪಷ್ಟವಾಗಿ ಬಿಜೆಪಿ ಪಕ್ಷದಲ್ಲಿ ಯಡಿಯೂರಪ್ಪ ಅವರ ಕೈ ಎಷ್ಟು ಬಲಿಷ್ಠವಾಗಿದೆ ಎನ್ನುವುದನ್ನು ತೋರಿಸ್ತಾ ಇದೆ. BY ವಿಜಯೇಂದ್ರ ಅವರ ಅಧ್ಯಕ್ಷ ಸ್ಥಾನದಿಂದ ಇಳಿಸುವುದೇ ತನ್ನ ಏಕೈಕ ಗುರಿ ಎಂಬುದಾಗಿ ಕಳೆದ 1 ವರ್ಷದಿಂದ ಪ್ರತಿದಿನವೂ ಅದನ್ನು ಮಾತನಾಡುತ್ತಿದ್ದಂತಹ ಬಸನಗೌಡ ಪಾಟೀಲ್ ಯತ್ನಾಳ್ ಈಗ ಈ ಉಚ್ಚಾಟನೆಯಿಂದ ಸ್ವತಃ ಬಹಳ ದಿಗ್ಭ್ರಮೆಗೆ ಒಳಗಾಗಿದ್ದಾರೆ ಎಂದು ಅವರ ಬೆಂಬಲಿಗರು ಹೇಳುತ್ತಿದ್ದಾರೆ. ಯತ್ನಾಳ್ ಅವರು 2 ಬಾರಿ ದೆಹಲಿಗೆ ಹೋಗಿ ದಂಡಯಾತ್ರೆಯನ್ನ ಮಾಡಿದ್ದಾರೆ ಎನ್ನುವ ವರದಿಯನ್ನ ತ್ರಿವರ್ಣ ನ್ಯೂಸ್ ಈ ಹಿಂದೆಯೇ ಮಾಡಿತ್ತು. ಅದೂ ಅಲ್ಲದೆ ಈ ಉಚ್ಚಾಟನೆಯ ನಿರೀಕ್ಷೆಯಲ್ಲಿಯೇ ನಾವು ಬಿಜೆಪಿಯ ದುರಂತ ನಾಯಕ ಬಸನಗೌಡ ಪಾಟೀಲ್ ಯತ್ನಾಳ್ ಎನ್ನುವಂತಹ ಒಂದು ವಿಡಿಯೋವನ್ನು ಕೂಡ ಹೊರತಂದಿದ್ದೆವು. ಅದರಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದೆವು, ಯತ್ನಾಳ್ ಅವರು ಹೋಗ್ತಾ ಇರುವಂತಹ ದಾರಿನಲ್ಲಿ ಯಾವುದೇ ಬೆಳಕಿಲ್ಲ, ಯಾವುದೇ ಆಶಾಕಿರಣ ಕಾಣಿಸುತ್ತಿಲ್ಲ. ಸ್ಪಷ್ಟವಾಗಿ ಬಿಜೆಪಿನಲ್ಲಿ ನಾಯಕತ್ವದ ಓಟದಲ್ಲಿ ಯಡಿಯೂರಪ್ಪ ಮತ್ತು ಅವರ ಪುತ್ರ ವಿಜಯೇಂದ್ರ ಅವರು ಮುಂಚೂಣಿಯಲ್ಲಿದ್ದಾರೆ ಎನ್ನುವಂತಹ ಮಾತನ್ನು ನಾವು ಹಿಂದೆಯೇ ಹೇಳಿದ್ವಿ. ಈಗ ನಮ್ಮ ನಿರೀಕ್ಷೆ ನಿಜವಾಗಿದೆ. ಬಿಜೆಪಿಯ ಹೈಕಮಾಂಡ್ ಬಹಳ ಸ್ಪಷ್ಟವಾಗಿ ತನ್ನ ಉಚ್ಚಾಟನೆಯ ನೋಟಿಸ್ನಲ್ಲಿ ಹೇಳಿದೆ, ಫೆಬ್ರವರಿ 10ರಂದು ನಿಮಗೇನು ನೋಟಿಸ್ ಕೊಟ್ಟದ್ದಕ್ಕೆ ನೀವು ಉತ್ತರಿಸಿದ್ದೀರಿ, ಅಲ್ಲಿ ನೀವೇನು ಹೈಕಮಾಂಡ್ನ ನಾಯಕರಿಗೆ ಭರವಸೆಯನ್ನು ಕೊಟ್ಟಿದ್ದೀರಿ, ಶಿಸ್ತನ್ನು ಪಾಲಿಸ್ತೇನೆ, ಪಕ್ಷದ ನಡವಳಿಕೆಯ ಪ್ರಕಾರ ನಾನು ನಡೆದುಕೊಂಡು ಹೋಗ್ತೇನೆ, ಯಾವುದೇ ಬಹಿರಂಗ ಹೇಳಿಕೆಯನ್ನು ಕೊಡುವುದಿಲ್ಲ ಎನ್ನುವುದಾಗಿ ನೀವು ಏನು ಅಲ್ಲಿ ಮಾತು ಕೊಟ್ಟಿದ್ದೀರಿ ಹೈಕಮಾಂಡ್ ನಾಯಕರಿಗೆ, ಆ ಮಾತನ್ನು ನೀವು ಮೀರಿದ್ದೀರಿ. ಹಾಗಾಗಿ ನಿಮ್ಮನ್ನು ಉಚ್ಚಾಟನೆ ಮಾಡದೆ ಬೇರೆ ದಾರಿಯೇ ಇಲ್ಲ ಅನ್ನುವಂಥ ಮಾತನ್ನು ಶಿಸ್ತು ಸಮಿತಿ ಕಳಿಸಿರುವಂತಹ ನೋಟಿಸ್ನಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದೆ. ಈಗ ಯತ್ನಾಳ್ ಅವರ ಹಿಂದೆ ಮುಂದೆ ಓಡಾಡ್ತಾ ಇದ್ದಂತಹ ಅರವಿಂದ ಬೆಲ್ಲದವರು ಏನು ಮಾಡ್ತಾರೆ, ಅಥವಾ ಅರವಿಂದ ಲಿಂಬಾವಳಿ ಅವರು ಏನು ಮಾಡ್ತಾರೆ, ಕುಮಾರ್ ಬಂಗಾರಪ್ಪ ಅವರು ಏನು ಮಾಡ್ತಾರೆ, ಹರೀಶ್ ಅವರು ಏನು ಮಾಡ್ತಾರೆ ಎನ್ನುವುದು ಕುತೂಹಲಕರ ಸಂಗತಿ. BP ಹರೀಶ್ ಅವರಿಗೂ ಕೂಡ ನಿಮ್ಮ ವಿರುದ್ಧ ಪಕ್ಷ ಶಿಸ್ತು ಕ್ರಮವನ್ನು ಯಾಕೆ ಕೈಗೊಳ್ಳಬಾರದು ಎನ್ನುವುದಕ್ಕೆ ತಕ್ಷಣವೇ ಉತ್ತರಿಸಿ ಎನ್ನುವಂತಹ 72 ಗಂಟೆಗಳ ನೋಟಿಸನ್ನು ನಿನ್ನೆ ಹೈಕಮಾಂಡ್ ಕಳಿಸಿ ಆಗಿದೆ. ಹಾಗಾಗಿ ಮುಂದಿನ ಉಚ್ಚಾಟನೆ BP ಹರೀಶ್ ಅವರು ಇರಬಹುದು ಎನ್ನುವಂತಹ ಕುತೂಹಲ ಕೂಡ ಈಗ ರಾಜಕೀಯ ವಲಯದಲ್ಲಿ ಕಾಣ್ತಾ ಇದೆ. BY ವಿಜಯೇಂದ್ರ ನಿಸ್ಸಂಶಯವಾಗಿ ಕರ್ನಾಟಕದ ಬಿಜೆಪಿಯ ಅಧ್ಯಕ್ಷರಾಗಿ ಮುಂದಿನ 3 ವರ್ಷಕ್ಕೆ ಆಯ್ಕೆಯಾಗ್ತಾರೆ. ಅದನ್ನು ಸರ್ವಾನುಮತದಿಂದ ಪಕ್ಷ ಇನ್ನು 2-3 ದಿನಗಳಲ್ಲಿ ಅದನ್ನು ಪ್ರಕಟಿಸುತ್ತದೆ ಎನ್ನುವಂತಹ ಮಾತು ನಾವು ಏನು 2 ವಾರದ ಹಿಂದೆ ನಾವು ಊಹಿಸಿದ್ವಿ, ಅದು ನಿಜ ಆಗಿದೆ. ಬಿಜೆಪಿಯ ಸಾಂಸ್ಥಿಕ ಚುನಾವಣೆಯಲ್ಲಿ 32ಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ವಿಜಯೇಂದ್ರ ಅವರ ನಾಯಕತ್ವಕ್ಕೆ ಅಲ್ಲಿಯ ಜಿಲ್ಲಾ ಅಧ್ಯಕ್ಷರು ಕೂಡ ಮನೆ ಹಾಕಿದ್ದಾರೆ. ಅದೇ ರೀತಿ ಬಿಜೆಪಿಯಲ್ಲಿರುವಂತಹ ಕೋರ್ ಕಮಿಟಿ ಕೂಡ ಇದನ್ನು ಬೆಂಬಲಿಸಿದೆ ಎನ್ನುವುದು ಈಗ ಸ್ಪಷ್ಟವಾಗಿದೆ. ಈ ಹಿಂದೆಯೇ ನಾವು ಹೇಳಿದ್ವಿ, ಬೊಮ್ಮಾಯಿ ಅವರು ದೆಹಲಿಗೆ ಹೋಗುವುದಕ್ಕಿಂತ ಮುಂಚೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಬೊಮ್ಮಾಯಿ ಅವರು ಕೂಡ ನಮ್ಮ ಬಣದಲ್ಲಿದ್ದಾರೆ ಎಂದು ಯತ್ನಾಳ್ ಬಣದವರು ಬಹಳ ಸ್ಪಷ್ಟವಾಗಿ ಗಟ್ಟಿಯಾಗಿ ಹೇಳ್ತಾ ಇದ್ರು. ಜೊತೆಗೆ ಜಗದೀಶ್ ಶೆಟ್ಟರ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ ಎನ್ನುವಂತಹ ಮಾತನ್ನು ಯತ್ನಾಳ್ ಬಣದವರು ಹೇಳ್ತಾ ಇದ್ರು. ಬೊಮ್ಮಾಯಿ ಅವರು ಅದಕ್ಕೆ ಪೂರಕವಾಗಿ ಬೆಂಗಳೂರಿನಲ್ಲಿ ನೀಡಿದಂತಹ ಒಂದು ಹೇಳಿಕೆ, ಮರುದಿನ ಅವರು ಏನು ದೆಹಲಿಗೆ ಭೇಟಿ ನೀಡಿದ್ರು, ಅಲ್ಲಿ ಸಚಿವ ಸೋಮಣ್ಣ ಅವರ ಗೃಹ ಪ್ರವೇಶದಲ್ಲಿ ಭಾಗವಹಿಸಿದ್ರು. ಆ ಬಳಿಕ ಅವರು ಅಲ್ಲಿ ಹೇಳಿದಂತಹ ಒಂದು ಮಾತು, ಅಲ್ಲಿಂದ ಬೆಂಗಳೂರಿಗೆ ಬಂದು ಹೇಳಿದಂತಹ ಇನ್ನೊಂದು ಮಾತು, ಇದು ಎರಡೂ ಕೂಡ ಬೊಮ್ಮಾಯಿ ಅವರು ಕೂಡ ಯತ್ನಾಳ್ ಅವರ ಕೈ ಬಿಟ್ಟು ಬಿಟ್ಟಿದ್ದಾರೆ ಎನ್ನುವುದನ್ನು ಆಗಲೇ ಸೂಚಿಸಿತ್ತು. ಬೊಮ್ಮಾಯಿ ಅವರು ಬೆಂಗಳೂರಿಗೆ ಬಂದು ಯಡಿಯೂರಪ್ಪ ಅವರ ಬರ್ತ್ಡೇ ಸಮಾರಂಭದಲ್ಲಿ ಭಾಗವಹಿಸಿ ಹೇಳಿದಂತಹ ಮಾತು ಏನು ಅಂತ ಹೇಳಿದರೆ, ಬಿಜೆಪಿ ಪಕ್ಷಕ್ಕೆ ಬಹಳ ದೊಡ್ಡ ನಾಯಕರು ಯಡಿಯೂರಪ್ಪ ಅವರು, ಈ ಪಕ್ಷವನ್ನು ಕರ್ನಾಟಕದಲ್ಲಿ ಕಟ್ಟುವುದರಲ್ಲಿ ಅವರ ಪಾತ್ರ ಬಹಳ ಪ್ರಮುಖವಾಗಿದೆ ಎನ್ನುವಂತಹ ಮಾತನ್ನು ಯಾವತ್ತು ಬೊಮ್ಮಾಯಿ ಅವರು ಹೇಳಿದ್ರ ಆವತ್ತೇ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ನಡುನೀರಿನಲ್ಲಿ ಮುಳುಗಿದ್ರು ಎನ್ನುವುದನ್ನು ನಾವು ಊಹೆ ಮಾಡಿದ್ವಿ. ಈಗ ಅದು ನಿಜವಾಗಿದೆ. ಈಗ ಮುಂದಿನ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಬೊಮ್ಮಾಯಿ ಅವರ ಹೇಳಿಕೆಯ ಬಳಿಕ ನಡೆದಂತಹ ವಿದ್ಯಮಾನಗಳು ಏನಿದೆ, ಪಕ್ಷದ ಹೈಕಮಾಂಡ್ ಕೋರ್ ಕಮಿಟಿಗೆ ಕೂಡ ಏನನ್ನಾದರೂ ಸೂಚನೆ ಕೊಟ್ಟಿತ್ತ ಎನ್ನುವುದನ್ನು ಬಲಪಡಿಸ್ತಾ ಇದೆ. ಈಗ ಯತ್ನಾಳ್ ಅವರ ಮುಂದಿರುವ ದಾರಿ ಏನು? ಯತ್ನಾಳ್ ಅವರು ಒಂದು ಕಾಲದಲ್ಲಿ JDS ಪಕ್ಷದಲ್ಲಿದ್ದರು. ಬಿಜಾಪುರದಲ್ಲಿ JDS ಪಕ್ಷವನ್ನು ಬಹಳ ಬಲವಾಗಿ ಕಟ್ತೇನೆ ಎನ್ನುವಂಥ ಭಾಷಣವನ್ನು ಕೂಡ ಮಾಡಿದರು. ಈಗ ಯತ್ನಾಳ್ ಅವರು ಬಿಜೆಪಿ ಪೂರ್ತಿಯಾಗಿ ಕೈ ಬಿಟ್ಟಿರೋದ್ರಿಂದ ಮುಂದಿನ ನಡೆ ಏನು ಮಾಡ್ತಾರೆ? JDS ಪಕ್ಷಕ್ಕೆ ಹೋಗ್ತಾರಾ?
ಅಥವಾ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಅವರ ಜೊತೆಗೆ ಅವರಿಗೆ ಒಳ್ಳೆಯ ಸಂಬಂಧ ಇದೆ ಎನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಕಾಂಗ್ರೆಸ್ನವರು ಅವರನ್ನೇನಾದರೂ ತಮ್ಮ ಪಕ್ಷಕ್ಕೆ ಕರೀತಾರ? ಈ ಎರಡೂ ಪ್ರಶ್ನೆಗಳು ನಮ್ಮ ಮುಂದಿವೆ. ಶಾಸಕರಾಗಿ ಕೂಡ ಅವರು ಯತ್ನಾಳ್ ಅವರು ಇರೋದ್ರಿಂದ ಪಕ್ಷದಿಂದ ಉಚ್ಚಾಟನೆ ಮಾಡಿರುವುದು ಅವರಿಗೆ ಬಹಳ ದೊಡ್ಡ ಅಪಮಾನದ ಸಂಗತಿ. ಕಾಂಗ್ರೆಸ್ ಪಕ್ಷದವರಂತೂ ಯತ್ನಾಳ್ ಅವರನ್ನು ಸ್ವಾಗತಿಸಲಿಕ್ಕೆ ಖಂಡಿತ ತಯಾರಿಲ್ಲ. ಯಾಕಂತ ಹೇಳಿದ್ರೆ ಯತ್ನಾಳ್ ಅವರು ಈವರೆಗೆ ಕಾಂಗ್ರೆಸ್ ಪಕ್ಷದ ವಿರುದ್ಧ, ಸೋನಿಯಾ ಗಾಂಧಿ ಅವರ ವಿರುದ್ಧ, ಸಿದ್ದರಾಮಯ್ಯ ಅವರ ವಿರುದ್ಧ ಮತ್ತು ಕಾಂಗ್ರೆಸ್ನ ಎಲ್ಲ ನಾಯಕರ ವಿರುದ್ಧ ನೀಡಿರುವಂತಹ ಹೇಳಿಕೆಗಳನ್ನು ಗಮನಿಸಿದರೆ ಕಾಂಗ್ರೆಸ್ ಪಕ್ಷ ಇದ್ಯಾಕಪ್ಪ ತಲೆನೋವು, ನಮಗೆ ನಮ್ಮ ಪಕ್ಷಕ್ಕೇನು ಅಗತ್ಯ ಇಲ್ಲ, ಒಂದು ಶಾಸಕ ನಮ್ಮ ಪಕ್ಷಕ್ಕೆ ಬರೋದ್ರಿಂದ ನಮ್ಮ ಪಕ್ಷಕ್ಕೆ ಆಗುವಂಥ ಲಾಭ ಏನೂ ಇಲ್ಲ, ಈಗೇನು ಹತ್ತಿರದಲ್ಲಿ ಚುನಾವಣೆ ಕೂಡ ಇಲ್ಲ ಎನ್ನುವ ರೀತಿಯಲ್ಲಿ ಕಾಂಗ್ರೆಸ್ ಸಂಪೂರ್ಣವಾಗಿ ಅವರನ್ನು ನಿರ್ಲಕ್ಷಿಸುವುದು ಖಚಿತ. ಆದರೆ ಮತ್ತೆ ಅವರು ಜನತಾದಳ JDSಗೆ ಅವರು ಎಂಟ್ರಿ ಪಡೀತಾರ ಎನ್ನುವುದು ಈಗ ಕುತೂಹಲದ ಸಂಗತಿ. ಇದು ಇವತ್ತಿನ ಸ್ಪೆಷಲ್ ಸ್ಟೋರಿ. ಮುಂದಿನ ಸ್ಪೆಷಲ್ ಸ್ಟೋರಿಯಿಂದ ಮತ್ತೆ ಬರುತ್ತೇವೆ. ನಮಸ್ಕಾರ.